ನನ್ನ ಹೆಸರು ಗೌರಿ. ಇದು ನನ್ನ ಮಗಳು ಶ್ರಾವಣಿ ಮತ್ತು ಅವಳ ಬದುಕಿನಲ್ಲಿ ನಡೆದ ಘಟನೆಯ ಕತೆ. ನಾನು ಮಂಡ್ಯ ಜಿಲ್ಲೆಯ KR ಪೇಟೆಯ ಹತ್ತಿರದ ಒಂದು ಸಣ್ಣ ಹಳ್ಳಿಯವಳು. ನಾನು ಸಣ್ಣ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ವಿಧವೆಯಾದಾಗ ನನ್ನ ತಂದೆ ತಾಯಿ ನನಗೆ ಎರಡನೆಯ ಮದುವೆ ಮಾಡಿಕೊಟ್ಟರು. ಆತನಿಗೆ ಈಗಾಗಲೇ ಒಬ್ಬ ಮಗನಿದ್ದ. ನನಗೂ ಒಬ್ಬಳು ಮಗಳಿದ್ದಳು. ಈಗ ನನ್ನ ಮಗ ಮತ್ತು ಮಗಳು ಇಬ್ಬರು ಒಂದೇ ಕೊಠಡಿಯಲ್ಲಿ ಮಲಗುತ್ತಿದ್ದರು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗಳು ಹಾಸಿಗೆಯ ಹೊದಿಕೆಯನ್ನು ಪ್ರತಿದಿನ ಬದಲಾಯಿಸುತ್ತಿದ್ದಳು. ಆಮೇಲೆ ನನಗೆ ಗೊತ್ತಿಲ್ಲದಂತೆ ಅಡಗಿ ಕುಳಿತು ಆ ಹಳೆಯ ಹೊದಿಕೆಯನ್ನು ತೊಳೆದು ತಕ್ಷಣ ಸ್ನಾನಕ್ಕೆ ಹೋಗುತ್ತಿದ್ದಳು. ಹಲವು ಬಾರಿ ನನ್ನ ಮಗಳು ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಿದ್ದಳು. ದಿನದಿಂದ ದಿನಕ್ಕೆ ಅವಳು ತುಂಬ ಕ್ಷೀಣಿಸುತ್ತಿದ್ದಳು. ಒಂದು ದಿನ ಬೆಳಗ್ಗೆ ಎದ್ದು ನಾನು ಬೇಗನೆ ಮಗಳ ಕೊಠಡಿಗೆ ಹೋದೆ. ಆದರೆ ಮುಂದೆ ಕಂಡ ದೃಶ್ಯವನ್ನು ನೋಡಿ ನನಗೆ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಯಿತು. ನನ್ನ ಮನಸ್ಸಿನಿಂದ ಒಂದೇ ಮಾತು ಬಂತು, ದೇವರೇ, ಇಂತಹ ಸ್ಥಿತಿಯನ್ನು ಯಾವ ತಾಯಿಗೂ ತೋರಿಸಬೇಡ. ಏಕೆಂದರೆ ಅಲ್ಲಿ ಇದ್ದಿದ್ದು ನನ್ನ ಮಗಳು ಮತ್ತು ಮಗ. ನಾನು ಮದುವೆಯಾದ 4 ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡು ವಿಧವೆಯಾಗಿದ್ದೆ. ಆ ಸಮಯದಲ್ಲಿ ನನಗೆ ಬರೀ 20 ವರ್ಷ ವಯಸ್ಸು. ಯಾಕೆಂದರೆ ನನ್ನ ಹೆತ್ತವರು ನನಗೆ 16ನೇ ವರ್ಷಕ್ಕೆ ಮದುವೆ ಮಾಡಿಬಿಟ್ಟಿದ್ದರು. ನಾನು ನನ್ನ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ದರೂ ಅವರಿಗೆ ನಾನು ದೊಡ್ಡ ಹೊರೆಯಾಗಿದ್ದೇನೆ ಅನಿಸುತ್ತಿತ್ತು. ನಾನು ಹುಟ್ಟಿದ ಮೇಲಂತೂ ನನ್ನ ತಾಯಿಗೆ ಯಾವ ಸಂತೋಷವೂ ಸಿಗಲಿಲ್ಲ. ಇನ್ನು ನನ್ನ ತಂದೆಗೆ ಗಂಡು ಮಗುವಿನ ಮೇಲೆಯೇ ಆಸೆ ಇತ್ತು. ಹಾಗಾಗಿ ಅವರಿಗೆ ನಾನು ಎಂದರೆ ಆಗುತ್ತಿರಲಿಲ್ಲ. ಯಾವಾಗಲೂ ನನ್ನಿಂದ ದೂರವೇ ಇರುತ್ತಿದ್ದರು. ಮನಸ್ಸಿನಿಂದ ಪ್ರೀತಿಸಲೇ ಇಲ್ಲ. ನನ್ನನ್ನು ತಮ್ಮ ಮಗಳೆಂದು ಒಪ್ಪಿಕೊಳ್ಳದೆ ಯಾವಾಗಲೂ ಕೋಪಿಸಿಕೊಳ್ಳುತ್ತಿದ್ದರು. ಕುಟುಂಬದ ಕೆಲವೊಂದು ಕಾರಣಗಳಿಂದಾಗಿ ನನ್ನ ತಂದೆಗೆ 2ನೇ ಮದುವೆ ಮಾಡಿಕೊಳ್ಳಲು ಆಗಲಿಲ್ಲ. ಅದೇ ಕೋಪಕ್ಕೆ ಅವರು ನನ್ನನ್ನು ತುಂಬ ದ್ವೇಷಿಸುತ್ತಿದ್ದರು. ಯಾವಾಗಲೂ ಗಡುಸಾಗಿಯೇ ಮಾತನಾಡುತ್ತಿದ್ದರು. ಇದೇ ಕಾರಣಕ್ಕೆ ನನ್ನ ಮದುವೆಯನ್ನು ಬೇಗ ಮಾಡಿ ಮುಗಿಸಿದರು. ನನ್ನ ಮೊದಲನೆಯ ಗಂಡ ಸರ್ಕಾರಿ ಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದರು. ನನಗೆ 3 ವರ್ಷದ ಹೆಣ್ಣು ಮಗ ಕೂಡ ಇತ್ತು. ಆದರೆ ಒಂದು ದಿನ ಶಾಲೆಯಿಂದ ಮನೆಗೆ ಬರುವಾಗ ದಾರಿಯಲ್ಲಿ ಆಘಾತವಾಗಿ ಸ್ಥಳದಲ್ಲೇ ತೀರಿಕೊಂಡರು. ಅವರು ನನ್ನನ್ನು ಅಗಲಿ ಹೋದ ಆ ದಿನ ನನ್ನ ಪಾಲಿಗೆ ಕತ್ತಲೆಯಾಗಿ ಹೋಯಿತು. ನನ್ನ ತಲೆಯ ಮೇಲೆ ಕಷ್ಟದ ಬೆಟ್ಟವೇ ಬಿದ್ದು ಬಿತ್ತು. ಕೆಲವು ದಿನಗಳಲ್ಲಿ ನನ್ನ ಅತ್ತೆ ಮಾವಂದಿರು ನನ್ನನ್ನು ಮತ್ತೆ ನನ್ನ ತವರು ಮನೆಗೆ ಕಳುಹಿಸಿಬಿಟ್ಟರು. ಬಹುಶಃ ಅವರಿಗೂ ನಾನು ಹೊರೆಯಾಗಿದ್ದೆ. ನನ್ನನ್ನು ಮುಂದೆ ಅಶುಭ ತಂದವಳು ಎಂದು ಭಾವಿಸಿದ್ದರು. ನಾನೇ ಅವರ ಮಗನನ್ನು ನುಂಗಿಬಿಟ್ಟೆ ಎಂಬಂತೆ ನೋಡಿದರು. ಆಮೇಲೆ ನಾನು ಸುಮ್ಮನೆ ನನ್ನ ತಂದೆ ತಾಯಿಯ ಮನೆಗೆ ಬಂದು ಸೇರಿಕೊಂಡೆ. ಅಲ್ಲಿಯೂ ನನ್ನ ಹೆತ್ತವರು ನನ್ನನ್ನು ಹೊರೆಯಾಗಿಯೇ ನೋಡಿದರು. ನಾನು ನನ್ನ ಮಗಳನ್ನು ಎದೆಗೆ ಅಪ್ಪಿಕೊಂಡು ಒಬ್ಬಳೇ ಕುಳಿತು ಕಣ್ಣೀರು ಹಾಕುತ್ತಿದ್ದೆ. ಆಮೇಲೆ ಕೆಲವು ದಿನಗಳ ನಂತರ ನನ್ನ ತಂದೆ ತಾಯಿ ನನಗೆ 2ನೇ ಮದುವೆ ಮಾಡಿದರು. ಈಗಾಗಲೇ ಒಬ್ಬ ಮಗನಿದ್ದ ವ್ಯಕ್ತಿಯ ಜೊತೆ ನನ್ನ ಮದುವೆಯಾಯಿತು. ನನಗೂ ಒಬ್ಬಳು ಮಗಳಿದ್ದಳು. ಆತನಿಗೂ ಒಬ್ಬ ಮಗನಿದ್ದ. ಇಬ್ಬರ ಪರಿಸ್ಥಿತಿಯು ಒಂದೇ ಆಗಿದ್ದರಿಂದ ಈ ಮದುವೆ ನಡೆಯಿತು. ಇಲ್ಲದಿದ್ದರೆ ನನಗಂತೂ ಒಳ್ಳೆಯ ಸಂಬಂಧಗಳು ಬರುತ್ತಿರಲಿಲ್ಲ. ಅವರ ಮಗ ಮಂಜು. ನನ್ನ ಮಗಳು ಶ್ರಾವಣಿಗಿಂತ 1 ವರ್ಷ ಚಿಕ್ಕವನು. ನನ್ನ ಮಗಳ ಹೆಸರು ಶ್ರಾವಣಿ, ಆತನ ಮಗನ ಹೆಸರು ಮಂಜು. ನಾವೆಲ್ಲರೂ ಒಟ್ಟಿಗೆ ಬಾಳತೊಡಗಿದವು. ದಿನಗಳು ಉರುಳಿದವು. ನೋಡುತ್ತಿದ್ದಂತೆ ಶ್ರಾವಣಿಗೆ 16 ವರ್ಷವಾಯಿತು. ಮಂಜುವಿಗೆ 15 ವರ್ಷವಾಯಿತು. ಅಷ್ಟರಲ್ಲಿ ಮಂಜುವಿನ ತಂದೆಯೂ ತೀರಿಕೊಂಡರು. ಅವರು ನಮ್ಮನ್ನು ಅಗಲಿ ಹೋದರು. ಅಂದರೆ ನನ್ನ 2ನೇ ಗಂಡನು ನನ್ನನ್ನು ಸದಾ ಕಾಲಕ್ಕೆ ಒಂಟಿ ಮಾಡಿ ಹೊರಟು ಹೋದರು. ಅವರಿಗೆ ಯಾವಾಗಲೂ ಆರೋಗ್ಯ ಸರಿ ಇರುತ್ತಿರಲಿಲ್ಲ. ನಾನಾ ರೀತಿಯ ಕಾಯಿಲೆಗಳು ಬಂದಿದ್ದವು. ಆದರೂ ಅವರ ಜೊತೆ ಹೇಗೋ ಜೀವನ ಸಾಗಿಸುತ್ತಿದ್ದೆ. ಅವರು ಹೋದ ಮೇಲೆ ಮನೆಯಲ್ಲಿದ್ದ ಕಳೆ ಹೊರಟು ಹೋದಂತಾಗಿತ್ತು.
ನಮಗೆ ಸ್ವಂತ ಮನೆ ಇದ್ದ ಕಾರಣ ಬಾಡಿಗೆಯ ಚಿಂತೆ ಇರಲಿಲ್ಲ. ಮನೆಯ ಮುಂಭಾಗದಲ್ಲೇ ಒಂದು ಸಣ್ಣ ದಿನಸಿ ಅಂಗಡಿ ಇತ್ತು. ಒಂದು ದಿನ ನಾವೆಲ್ಲರೂ ಮಲಗಿದ್ದಾಗ ದಿಢೀರನೆ ದೊಡ್ಡ ಶಬ್ದ ಕೇಳಿಸಿತು. ನನ್ನ ಎದೆ ದಸಕ್ಕನೆ ಬಿತ್ತು. ತುಂಬ ಹೆದರಿಕೊಂಡೆ. ಆ ಶಬ್ದ ಮಂಜುವಿನ ಕೊಠಡಿಯಿಂದ ಬಂದಿತ್ತು. ನಾನು ತಕ್ಷಣ ಆ ಕೊಠಡಿಯತ್ತ ಓಡಿದ್ದೆ. ಅಲ್ಲಿ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದೆ. ಕೊಠಡಿಯ ಚಾವಣಿ ಮೇಲ್ಭಾಗ ಕುಸಿದು ಬಿದ್ದಿತ್ತು. ಇದನ್ನು ನೋಡಿ ನನಗೆ ಅಳುವೇ ಬಂದು ಬಿಟ್ಟಿತ್ತು. ಅಯ್ಯೋ ಮಂಜು ಆ ಮೇಲ್ಛಾವಣಿಯ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೇನೋ ಎಂದು ನಡುಗಿ ಹೋದೆ. ನನ್ನ ಹತ್ತಿರ ಹೋಗಿ ನೋಡಿದಾಗ ಮಂಜು ಅಲ್ಲಿ ಇರಲಿಲ್ಲ. ಆತ ಶೌಚಾಲಯಕ್ಕೆ ಹೋಗಲು ಎದ್ದಿದ್ದ. ಹಾಗಾಗಿ ಆತನ ಪ್ರಾಣ ಉಳಿದಿತ್ತು. ಮನೆಯ ಆ ಕೊಠಡಿಯ ಚಾವಣಿ ಪೂರ್ತಿ ಬಿದ್ದೇ ಹೋಗಿತ್ತು. ಆ ದೇವರಿಗೆ ಮನಸ್ಸಿನಲ್ಲಿಯೇ ಧನ್ಯವಾದ ಹೇಳಿದೆ. ಮಂಜುವಿಗೆ ಏಟು ಆಗಲಿಲ್ಲವಲ್ಲ ಎಂದು ನೆಮ್ಮದಿಯಾಯಿತು. ಆತನಿಗೆ ಏನಾದರೂ ಆಗಿದ್ದರೆ ತೀರಿಕೊಂಡ ಆತನ ತಂದೆಗೆ ನಾನು ಏನು ಮುಖ ತೋರಿಸುತ್ತಿದ್ದೆ. ಆದರೆ ಈಗ ಆ ಮೇಲ್ಛಾವಣಿಯನ್ನು ಮತ್ತೆ ಸರಿ ಮಾಡಿಸಲು ನಮ್ಮಲ್ಲಿ ಹಣವಿರಲಿಲ್ಲ. ಆ ಕೊಠಡಿಯಂತೂ ಹಾಳಾಗಿಯೇ ಹೋಗಿತ್ತು. ಅದನ್ನು ಹಾಗೆಯೇ ಬಿಟ್ಟು ಬಿಟ್ಟೆವು. ಆಮೇಲೆ ನಾನು ಅಡಿಗೆ ಮನೆಯಲ್ಲಿ ನನ್ನ ಹಾಸಿಗೆಯನ್ನು ಹಾಕಿಕೊಂಡೆ. ಹೊರಗೆ ತುಂಬ ಚಳಿ ಇದ್ದ ಕಾರಣ ಆ ಕೊಠಡಿಯಲ್ಲೇ ಇಬ್ಬರು ಮಕ್ಕಳಿಗೆ ಮಲಗಲು ಹೇಳಿದೆ. ಹೊರಗೆ ಯಾರೂ ಮಲಗಲು ಸಾಧ್ಯವಿರಲಿಲ್ಲ. ಆ ಕೊಠಡಿಯಲ್ಲಿ ಒಂದು ಮಂಚ ಇತ್ತು. ಒಂದು ಹಗ್ಗದ ಮಂಚ ಮಾತ್ರ ಇತ್ತು. ಇಬ್ಬರು ಇರೋದು ಕಷ್ಟವಾಗುತ್ತಿತ್ತು. ಮನೆಯಲ್ಲಿ ಅಂಗಡಿ ಇತ್ತಲ್ಲದೆ ನನ್ನ ಗಂಡ ಕಟ್ಟಿಸಿದ್ದ 3 ಕೊಠಡಿಗಳು. 3 ಜನರಿಗೆ ಅದು ಸಾಕಾಗುತ್ತಿತ್ತು. ಆದರೆ ಒಂದು ಕೊಠಡಿ ಅಂಗಡಿಗೆ ಬೇಕಿತ್ತಲ್ಲವೇ? ವಿಧಿಯಿಲ್ಲದೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾಗಿತ್ತು. ಒಂದು ದಿನ ನನ್ನ ಮಗಳ ಕೊಠಡಿಯಲ್ಲಿ ಮಲಗಿದ್ದ. ಬೆಳ್ಳಂಬೆಳಗ್ಗೆ ಒಂದು ಘಟನೆ ನಡೆದು ನಾನು ಬೆರಗಾದೆ. ಮಂಜು ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿನ್ನಲು ಕುಳಿತಿದ್ದ. ಆದರೆ ಶ್ರಾವಣಿ ಇನ್ನೂ ಮಲಗಿದ್ದಳು. ಅವಳು ಎಂದಿಗೂ ಇಷ್ಟು ತಡವಾಗಿ ಮಲಗುತ್ತಿರಲಿಲ್ಲ. ಆದರೆ ಇಂದು ಯಾಕೆ ಇಷ್ಟು ತಡವಾಗಿ ಮಲಗಿದ್ದಾಳೆ ಅನಿಸಿತು. ಬೆಳ್ಳಂಬೆಳಗ್ಗೆ ಏಳುವ ಅಭ್ಯಾಸ ಅವಳಿಗಿತ್ತು. ನಾನು ಕರೆದರೂ ಅವಳು ಏಳಲಿಲ್ಲ. ಸ್ವಲ್ಪ ಸಮಯದ ನಂತರ ನಾನು ಕೊಠಡಿಗೆ ಹೋಗಿ ನೋಡಿದಾಗ ಅವಳು ಪ್ರಜ್ಞೆ ತಪ್ಪಿ ಬಿದ್ದಿರುವುದು ತಿಳಿಯಿತು. ನನಗೆ ವಿಪರೀತ ಭಯವಾಯಿತು. ತಕ್ಷಣ ಮಂಜುವಿಗೆ ಹೇಳಿ ಪಕ್ಕದ ಊರಿನ ವೈದ್ಯರನ್ನು ಕರೆಸಿದೆ. ವೈದ್ಯರು ಬಂದು ತಪಾಸಣೆ ಮಾಡಿ ಹುಡುಗಿ ಪ್ರಜ್ಞೆ ತಪ್ಪಿದ್ದಾಳೆ. ದೇಹದಲ್ಲಿ ತುಂಬ ಬಲಹೀನತೆ ಇದೆ. ರಕ್ತದ ಕೊರತೆಯೂ ಇದೆ. ಈಕೆಯ ಕೈಯಲ್ಲಿ ಯಾವ ಕಷ್ಟದ ಕೆಲಸವನ್ನು ಮಾಡಿಸಬೇಡಿ. ವಿಶ್ರಾಂತಿ ತೆಗೆದುಕೊಳ್ಳಲಿ. ಒಳ್ಳೆಯ ಹಣ್ಣು ಹಂಪಲು ಊಟ ಕೊಡಿ. ಸರಿಯಾಗುತ್ತಾಳೆ ಎಂದರು. ಶ್ರಾವಣಿಗೆ ಪ್ರಜ್ಞೆ ಬಂದಾಗ ನಾನು ಅವಳ ಹತ್ತಿರ ಹೋಗಿ ಏನಾಯಿತು ಮಗಳೇ ಎಂದು ಕೇಳಿದೆ. ಅದಕ್ಕೆ ಅವಳು ಏನಿಲ್ಲ ಅಮ್ಮ, ಸುಮ್ಮನೆ ಕುಳಿತಿದ್ದಾಗ ತಲೆ ತಿರುಗಿದಂತಾಗಿತ್ತು. ಪ್ರಜ್ಞೆ ತಪ್ಪಿಬಿದ್ದೆ ಅಷ್ಟೇ ಎಂದಳು. ನಾನು ಮಗಳಿಗೆ ನೀನು ವಿಶ್ರಾಂತಿ ತೆಗೆದುಕೋ, ನಾನು ತಿಂಡಿ ಮಾಡಿ ತರುತ್ತೇನೆ ಎಂದು ಹೇಳಿ ಹೋದೆ. ನಾನೇ ತಿಂಡಿ ತೆಗೆದುಕೊಂಡು ಬಂದು ನೋಡಿದಾಗ ಅವಳು ಕೊಠಡಿಯಲ್ಲಿ ಇರಲಿಲ್ಲ. ಮಂಚದ ಮೇಲಿದ್ದ ಹೊದಿಕೆಯೂ ಇರಲಿಲ್ಲ. ಹೊರಗೆ ಹೋಗಿ ನೋಡಿದರೆ ಅವಳು ಕುಳಿತು ಆ ಹೊದಿಕೆಯನ್ನು ತೊಳೆಯುತ್ತಿದ್ದಳು. ನಾನು ನಿನ್ನ ಆರೋಗ್ಯ ಸರಿ ಇಲ್ಲವಲ್ಲ, ವೈದ್ಯರು ವಿಶ್ರಾಂತಿ ಪಡೆಯಲು ಹೇಳಿದ್ದಾರೆ, ಯಾಕೆ ಈ ಹೊದಿಕೆ ತೊಳೆಯುತ್ತಿದ್ದೀಯಾ ಎಂದು ಕರೆದರು. ಇಲ್ಲಿಂದ ಎದ್ದು ಕೊಠಡಿಗೆ ಹೋಗಿ ತಿಂಡಿ ತಿನ್ನು ಎಂದು ಗದರಿದೆ. ಅದಕ್ಕವಳು ಇಲ್ಲ ಇಲ್ಲ, ನನಗೆ ಈ ಹೊದಿಕೆ ಬೇಕು, ಮಲಗಲು ಮನೆಯಲ್ಲಿ ಇರೋದು ಒಂದೇ ಹೊದಿಕೆ ಎಂದಳು. ನಾನು ದಿಢೀರನೆ ಈ ಹೊದಿಕೆ ತೊಳೆಯುವ ಹುಚ್ಚು ಯಾಕೆ ಬಂತು? ಅಷ್ಟೇನು ಕೊಳೆ ಆಗಿಲ್ಲವಲ್ಲ, ಬಿಡು ನಾನೇ ತೊಳೆಯುತ್ತೇನೆ ಎಂದು ಹೋಗು ಎಂದೆ. ಅವಳು ನನ್ನ ಮಾತು ಕೇಳದೆ ಹೊದಿಕೆಯನ್ನು ಮೇಲ್ಛಾವಣಿಯ ಮೇಲೆ ಒಣಗಿಸಲು ಹೋದಳು. ಆಮೇಲೆಯೇ ಅವಳು ತಿಂಡಿ ತಿಂದಿದ್ದು. ಆಮೇಲೆ ಸ್ವಲ್ಪ ಸಮಯ ಮಲಗಿಕೊಂಡಳು. ಮಂಜು ಕೆಲಸಕ್ಕೆ ಹೋಗಿದ್ದ. ಆತನನ್ನು 10ನೇ ತರಗತಿಯವರೆಗೆ ಮಾತ್ರ ಓದಿಸಿದ್ದೆ. ಆತ ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ತುಂಬ ಶ್ರಮಜೀವಿ. ಮನೆಯಲ್ಲಿದ್ದ ದಿನಸಿ ಅಂಗಡಿಯನ್ನು ನಾನೇ ನೋಡಿಕೊಳ್ಳುತ್ತಿದ್ದೆ. ಅಲ್ಲಿಗೆ ಬರೀ ಮಕ್ಕಳೇ ಜಾಸ್ತಿ ಬರುತ್ತಿದ್ದರು. ದಿನ ಹೀಗೆಯೇ ಸಾಗುತ್ತಿತ್ತು. ಅಂದು ಮಂಜು ತಡವಾಗಿ ಮನೆಗೆ ಬಂದ. ಅಮ್ಮ, ನಾನು ಊಟ ಮಾಡಿಕೊಂಡೇ ಬಂದಿದ್ದೇನೆ ಎಂದ. ಶ್ರಾವಣಿ ಈಗಾಗಲೇ ಕೊಠಡಿಯಲ್ಲಿ ಮಲಗಿದ್ದಳು. ಆತನು ಹೋಗಿ ಮಲಗಿಕೊಂಡ. ನಾನು ಅಡುಗೆ ಮನೆಯಲ್ಲಿ ನನ್ನ ಹಗ್ಗದ ಮಂಚದ ಮೇಲೆ ಮಲಗಿದೆ. ಮನಸ್ಸಿನ ಚಿಂತೆಯಿಂದ ನನಗೆ ನಿದ್ರೆಯೇ ಬರುತ್ತಿರಲಿಲ್ಲ.
ನನ್ನ ಗಂಡನನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನನ್ನ ಎರಡನೆಯ ಗಂಡ ತುಂಬ ಒಳ್ಳೆಯವರಾಗಿದ್ದರು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಎಂದಿಗೂ ನನ್ನ ಮೊದಲ ಮದುವೆಯ ಬಗ್ಗೆ ಮಾತನಾಡಿ ಚುಚ್ಚಲಿಲ್ಲ. ನನ್ನ ಮಗಳನ್ನು ತಮ್ಮ ಸ್ವಂತ ಮಗಳಂತೆಯೇ ನೋಡಿಕೊಂಡಿದ್ದರು. ನಾನು ಮಂಜುವಿಗೆ ಎಂದು ಆತ ನನ್ನ ಸಾಕು ಮಗ ಎಂದು ಭಾವನೆ ಬರುವ ಹಾಗೆ ಬೆಳೆಸಲೇ ಇಲ್ಲ. ಆತನು ನನ್ನನ್ನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ನನ್ನ ಮಾತನ್ನು ಮೀರುತ್ತಿರಲಿಲ್ಲ. ಆ ಮನೆಯಲ್ಲಿ ಆತನೊಬ್ಬನೇ ಗಂಡಸಾಗಿದ್ದ. ನಮಗೆ ಆತನೊಬ್ಬನೇ ಆಸರಿಯಾಗಿದ್ದ. ಇಲ್ಲದಿದ್ದರೆ ನಾವಿಬ್ಬರು ಹೆಂಗಸರು ಎಲ್ಲಿಗೆ ಹೋಗಬೇಕಿತ್ತು? ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ. ನಾನು ಆತನಿಗೆ ಖಾಸಗಿಯಾಗಿ ಮುಂದಿನ ಓದು ಮುಂದುವರೆಸು, ಒಳ್ಳೆಯ ಪದವಿ ಸಿಕ್ಕರೆ ಒಳ್ಳೆಯ ಕೆಲಸ ಸಿಗುತ್ತದೆ ಎಂದಿದ್ದೆ. ಆತ ಅದಕ್ಕೂ ಒಪ್ಪಿದ್ದ. ಮರುದಿನ ಬೆಳಗ್ಗೆ ಮತ್ತೆ ನನಗೊಂದು ಆಘಾತ ಕಾದಿತ್ತು. ಶ್ರಾವಣಿ ಮತ್ತೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಈ ಬಾರಿ ಅವಳ ಮುಖ ನೋಡಿದರೆ ದೇಹದಲ್ಲಿದ್ದ ರಕ್ತವನ್ನೆಲ್ಲ ಯಾರು ಹೀರಿಬಿಟ್ಟಿದ್ದರುವಂತೆ ಇತ್ತು. ಸಂಪೂರ್ಣವಾಗಿ ಬಿಳಿಚಿಕೊಂಡಿದ್ದಳು. ನಾನು ಮತ್ತೆ ವೈದ್ಯರನ್ನು ಕರೆಸಿದೆ. ವೈದ್ಯರು ಬಂದು, ನಾನು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ್ದೆ ಅಲ್ವಾ, ಏನು ಊಟ ಕೊಟ್ಟಿದ್ದೀರಿ ಎಂದು ಕೇಳಿದರು. ನಾನು ಅದೇ ಬೇಳೆ ಸಾರು, ತರಕಾರಿ, ಹಣ್ಣುಗಳನ್ನೇ ಕೊಟ್ಟೆ. ಯಾವ ಕೆಲಸವನ್ನೂ ಮಾಡಿಸಲಿಲ್ಲ ಎಂದೆ. ಅದಕ್ಕವರು, ಮತ್ತೆ ಹೇಗೆ ಇಷ್ಟೊಂದು ಬಲಹೀನತೆ ಬಂತು? ಇದನ್ನು ಹಗುರವಾಗಿ ತಗೋಬೇಡಿ, ಮಗಳ ಪ್ರಾಣಕ್ಕೆ ಅಪಾಯ ಬರಬಹುದು. ಹೀಗೆ ದಿಢೀರನೆ ಪ್ರಜ್ಞೆ ತಪ್ಪುವುದು, ಗಂಟೆಗಟ್ಟಲೆ ಎಚ್ಚರವಾಗದಿರುವುದು ಸಾಮಾನ್ಯ ವಿಷಯವಲ್ಲ ಎಂದು ಎಚ್ಚರಿಸಿ ಹೋದರು. ಶ್ರಾವಣಿಗೆ ಎಚ್ಚರವಾದಾಗ ನಾನು ಇನ್ನೊಮ್ಮೆ ನೀನೇನಾದರೂ ಕೆಲಸ ಮಾಡಿದರೆ ನಾನು ಸುಮ್ಮನಿರಲ್ಲ ಎಂದು ಗದರಿದೆ. ಆದರೆ ಸ್ವಲ್ಪ ಸಮಯದ ನಂತರ ನಾನು ಅವಳ ಕೊಠಡಿಯತ್ತ ಹೋದಾಗ ಕಂಡ ದೃಶ್ಯ ನೋಡಿ ಬೆಚ್ಚಿ ಬಿದ್ದೆ. ಅವಳು ಮತ್ತೆ ಆ ಹಾಸಿಗೆಯ ಹೊದಿಕೆಯನ್ನು ತೊಳೆಯುತ್ತಿದ್ದಳು. ಈ ಬಾರಿ ನಾನು ದೂರದಿಂದಲೇ ಅವಳನ್ನು ಗಮನಿಸಿದೆ, ಏಕೆಂದರೆ ಅವಳು ಮಾಡುತ್ತಿದ್ದುದು ಯಾವುದೇ ಸಾಮಾನ್ಯ ಅನಿಸಲಿಲ್ಲ. ಪ್ರಜ್ಞೆ ತಪ್ಪಿ ಎದ್ದ ತಕ್ಷಣ ಹೊದಿಕೆ ತೊಳೆಯಲು ಶುರು ಮಾಡುತ್ತಿದ್ದಳು. ಇದೇನು ನಡೆಯುತ್ತಿದೆ? ಅವಳು ಯಾಕೆ ಹೀಗೆ ಮಾಡುತ್ತಿದ್ದಾಳೆ? ನನ್ನ ಮಗ ಆಕೆಯ ಕೊಠಡಿಯಲ್ಲಿ ಮಲಗಲು ಶುರು ಮಾಡಿದಾಗಿನಿಂದ ಅವಳು ಹೀಗೆ ಮಾಡುತ್ತಿದ್ದಾಳೆ ಮತ್ತು ಪ್ರಜ್ಞೆ ತಪ್ಪುತ್ತಿದ್ದಾಳೆ. ಮಂಜು ಆಕೆಗೆ ಸಾಕು ಅಣ್ಣನಾಗಿದ್ದರು. ಬಾಲ್ಯದಿಂದ ಇಬ್ಬರು ಒಟ್ಟಿಗೆ ಬೆಳೆದವರು. ಇಬ್ಬರ ನಡುವೆ ಸ್ವಂತ ಅಣ್ಣ ತಂಗಿಯರಷ್ಟೇ ಪ್ರೀತಿ ಇತ್ತು. ಮತ್ತೆ ಯಾಕೆ ಹೀಗಾಗುತ್ತಿದೆ? ಮಕ್ಕಳ ಆರೋಗ್ಯ ದಿನದಿಂದ ದಿನಕ್ಕೆ ಯಾಕೆ ಹಾಳಾಗುತ್ತಿದೆ ಎಂದು ನಾನು ಅಳುತ್ತಾ ಯೋಚಿಸುತ್ತಿದ್ದೆ. ಮಾರನೇ ದಿನವೂ ಅವಳು ಹೊದಿಕೆ ತೊಳೆದು ಮೇಲ್ಛಾವಣಿಯ ಮೇಲೆ ಒಣಗಿಸಿದ್ದಳು. ನಾನು ನೋಡುತ್ತಲೇ ಇದ್ದೆ. ಸುತ್ತಲೂ ಭಯದಿಂದ ನೋಡುತ್ತಿದ್ದಳು. ನಾನು ಅಡುಗೆ ಮನೆಯ ಕಿಟಕಿಯಿಂದ ಇದೆಲ್ಲವನ್ನ ನೋಡುತ್ತಿದ್ದೆ. ಆದರೆ ಆಕೆಗೆ ನಾನು ನೋಡುತ್ತಿದ್ದೇನೆ ಎಂದು ತಿಳಿಯದಂತೆ ನಡೆದುಕೊಂಡೆ. ನನ್ನ ಮಗಳು ಮತ್ತೆ ಬಂದು ಮಂಚದ ಮೇಲೆ ಮಲಗಿಕೊಂಡು ತನ್ನ ಮೈ ಮೇಲೆ ಮತ್ತೊಂದು ಹೊದಿಕೆ ಹೊದ್ದುಕೊಂಡಳು. ಕೆಳಗಿನ ಹೊದಿಕೆ ಇದೆಯೋ ಇಲ್ಲವೋ ಎಂದು ನನಗೆ ತಿಳಿಯದಂತೆ ಮುಚ್ಚಿಕೊಂಡಳು. ನಾನು ಆಕೆಗೆ ತಿಂಡಿ ಕೊಟ್ಟು ಔಷಧಿ ಕೊಟ್ಟೆ. ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರಲಿಲ್ಲ. ಬರೀ ಮಕ್ಕಳು ಬಂದು 5-10 ರೂಪಾಯಿಗೆ ಮಿಠಾಯಿ ತೆಗೆದುಕೊಂಡು ಹೋಗುತ್ತಿದ್ದರು. ಇದರಿಂದ ಸಂಸಾರ ಸಾಗಿಸುವುದು ಕಷ್ಟವಿತ್ತು. ನಾನು ತುಂಬ ಚಿಂತೆಯಲ್ಲಿದ್ದೆ. ಆದರೆ ಈ ವಿಷಯವನ್ನು ಮಕ್ಕಳಿಗೆ ಹೇಳಲಿಲ್ಲ, ಮಂಜುವಿಗೂ ಹೇಳಲಿಲ್ಲ. ಆತ ಈಗಾಗಲೇ ಕೆಲಸ ಮಾಡುತ್ತಿದ್ದ. ಈಗ ಇದನ್ನು ಹೇಳಿದರೆ ಆತ ಚಿಂತೆಗೊಳಗಾಗುತ್ತಾನೆ ಎಂದು ಸುಮ್ಮನಿದ್ದೆ. ಆದರೆ ವೈದ್ಯರು ಮಗಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಕೊಡಲು ಹೇಳಿದ್ದರು. ಮನೆಯಲ್ಲಿ ದಿನದಿಂದ ದಿನಕ್ಕೆ ಊಟಕ್ಕೆ ಕಷ್ಟವಿತ್ತು. ಹೀಗಿರುವಾಗ ಒಂದು ದಿನ ತುಂಬ ವಿಚಿತ್ರವಾದ ಘಟನೆ ನಡೆಯಿತು. ಮಂಜು ಮತ್ತು ಶ್ರಾವಣಿ ಮಾತನಾಡಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ಮಂಜು ಆಕೆಯ ಬಳಿ, ನೀನು ಈಗಲೇ ಹೀಗೆ ಆರೋಗ್ಯ ಹಾಳು ಮಾಡಿಕೊಂಡರೆ ಹೇಗೆ? ಹೀಗಾದರೆ ನಡೆಯುವುದಿಲ್ಲ. ನಿನಗೆ ಇಷ್ಟೊಂದು ಕಷ್ಟವಾಗುತ್ತಿದ್ದರೆ ನಾವು ಇದನ್ನು ಮಾಡುವುದು ಬೇಡ ಎನ್ನುತ್ತಿದ್ದ. ಅದಕ್ಕೆ ನನ್ನ ಮಗಳು, ಇಲ್ಲ, ನನಗೆ ಈ ಕೆಲಸ ಮಾಡಲೇಬೇಕು. ಇಂತಹ ಅವಕಾಶ ಮತ್ತೆ ಮತ್ತೆ ಸಿಗುವುದಿಲ್ಲ. ನನ್ನ ಮೈಯಲ್ಲಿ ಇಷ್ಟೊಂದು ಶಕ್ತಿ ಇರುವುದಿಲ್ಲ ಎಂದು ನನಗೆ ಗೊತ್ತಿರಲಿಲ್ಲ ಎಂದಳು. ಅದಕ್ಕೆ ಮಂಜು, ಈಗ ನಿನಗೆ ಗೊತ್ತಾಯ್ತಲ್ಲ, ನಾನು ನಿನ್ನ ಜೀವವನ್ನು ಅಪಾಯಕ್ಕೆ ತಾಳಲು ಸಾಧ್ಯವಿಲ್ಲ ಎಂದ. ಆದರೆ ಶ್ರಾವಣಿ, ಇಲ್ಲ, ಬರೀ 2-3 ವಾರಗಳಷ್ಟೇ, ಆಮೇಲೆ ಈ ಅವಕಾಶ ಸಿಗುವುದಿಲ್ಲ ಎನ್ನುತ್ತಿದ್ದಳು. ನನಗೇನು ಅರ್ಥವಾಗಲೇ ಇಲ್ಲ. ಇಬ್ಬರು ಏನು ಮಾತನಾಡಿಕೊಳ್ಳುತ್ತಿದ್ದಾರೆ? ಒಂದು ದಿನ ಬೆಳಗ್ಗೆ ನನ್ನ ಮಗಳು ಮತ್ತೆ ಹೊದಿಕೆಯನ್ನು ತೊಳೆದು ಒಣಗಿಸಿ ಒಂದು ಮೂಲೆಯಲ್ಲಿ ನಿಂತು ವಾಂತಿ ಮಾಡುತ್ತಿರುವುದನ್ನು ನಾನು ನೋಡಿ ನನಗೆ ತಡೆಯಲಾಗಲೇ ಇಲ್ಲ. ನಾನು, ಏನಾಯಿತು ನಿನಗೆ ಎಂದು ಕೇಳಿದೆ. ಅವಳು ಗಾಬರಿಯಾಗಿ, ಏನಿಲ್ಲ, ತಟ್ಟನೆ ಎದೆ ತಳಮಳಿಸಿತು ಎಂದು
ಹೇಳಿದಳು. ನಾನು ಏನು ಎದೆ ತಲೆಮರೆಸುವುದು ಅಂದರೆ ಪ್ರತಿದಿನ ಯಾಕೆ ಈ ಹೊದಿಕೆ ತೊಳೆಯುತ್ತಿದ್ದೀಯಾ, ನನ್ನಿಂದ ಏನು ಮುಚ್ಚಿಡುತ್ತಿದ್ದೀಯಾ ಎಂದು ಕಡು ಕೋಪದಿಂದ ಕೇಳಿದೆ. ನನ್ನ ಮತ್ತು ನಿನ್ನ ತಂದೆಯ ಮಾನ ಹರಾಜು ಹಾಕುವಂಥ ಕೆಲಸವನ್ನೇನಾದರೂ ನೀನು ಮಾಡಿದ್ದರೆ ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಕಿರುಚಿದೆ. ಶ್ರಾವಣಿ ಆಶ್ಚರ್ಯದಿಂದ, ಅಮ್ಮ ಏನು ಮಾತನಾಡುತ್ತಿದ್ದೀಯಾ, ನೀನು ಅಂದುಕೊಳ್ಳುವಂತೆ ಏನೂ ಇಲ್ಲ. ಇಂದು ಯಾವುದೋ ಸಿನಿಮಾ ನೋಡಿದ್ದೀಯಾ ಅಥವಾ ಯಾರೋ ನಿನ್ನ ಕಿವಿ ಚುಚ್ಚಿದ್ದಾರೋ ಗೊತ್ತಿಲ್ಲ. ನಾನು ಯಾಕೆ ಹಾಗೆ ಮಾಡುತ್ತೇನೆ? ಹೊದಿಕೆ ಕೊಳೆಯಾಗಿತ್ತು, ಅದಕ್ಕೆ ತೊಳೆಯುತ್ತಿದ್ದೆ ಅಷ್ಟೇ. ಹಲವು ದಿನಗಳಿಂದ ಹುಷಾರಿಲ್ಲದೆ ಔಷಧಿ ತಿನ್ನುತ್ತಿರುವುದರಿಂದ ಹೊಟ್ಟೆ ಕೆಟ್ಟಿದೆ. ವಾಂತಿ ಬಂದಿದ್ದಕ್ಕೆ ಬೇರೆ ಅರ್ಥ ಕಲ್ಪಿಸಬೇಡ ಎಂದಳು. ಮಗಳು ನನ್ನೆದುರು ಹೀಗೆ ಮಾತನಾಡುತ್ತಿದ್ದನ್ನು ತಡೆಯಲಾಗದೆ ನಾನು ಆಕೆಯ ಕೆನ್ನೆಗೆ ಬಾರಿಸಿದೆ. ಅವಳು ನೆಲಕ್ಕೆ ಬಿದ್ದಳು. ಅಷ್ಟರಲ್ಲಿ ಮಂಜು ಓಡಿ ಬಂದು, ಅಮ್ಮ ಏನು ಮಾಡುತ್ತಿದ್ದೀಯಾ, ಯಾಕೆ ಆಕೆಯ ಮೇಲೆ ಕೈ ಮಾಡಿದೆ ಎಂದು ತಡೆದ. ನಾನು ಹೌದು ಹೊಡೆದೆ, ಇದನ್ನು ಬಹಳ ಹಿಂದೆಯೇ ಮಾಡಬೇಕಿತ್ತು. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮಿಬ್ಬರ ನಿಜ ಬಣ್ಣ ಬಯಲಾಗುತ್ತದೆ ನೋಡಿ ಎಂದೆ. ನನಗೆ ಏನು ಗೊತ್ತಾಗುತ್ತಿತ್ತೋ ಗೊತ್ತಿಲ್ಲ, ಮನಸ್ಸಿಗೆ ಬಂದಂತೆ ಮಾತನಾಡುತ್ತಿದ್ದೆ. ರಾತ್ರಿ ದಿಢೀರನೆ ನನಗೆ ಎಚ್ಚರವಾಯಿತು. ಮಕ್ಕಳ ಕೊಠಡಿಯತ್ತ ನೋಡಿದೆ. ಅವರ ಕೊಠಡಿಯಲ್ಲಿ ದೀಪ ಉರಿಯುತ್ತಿತ್ತು. ಆ ಸಮಯದಲ್ಲಿ ಅವರಿಬ್ಬರು ಏನು ಮಾಡುತ್ತಿದ್ದರು? ಅವರಿಗೆ ಈ ಹೊತ್ತಿಗೆ ನಿದ್ದೆ ಬರಬೇಕಿತ್ತು. ಸಂಜೆ ತಾನೇ ಹೇಳಿದ್ದರು ಇಂದು ಬೇಗ ಮಲಗುತ್ತೇವೆ ಎಂದು. ನಾನು ಕೊಠಡಿಯ ಹತ್ತಿರ ಹೋದಾಗ ಅವರಿಬ್ಬರು ನಿದ್ರಿಸಿರಲಿಲ್ಲ, ಬದಲಿಗೆ ಜೋರಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಯಾವುದೋ ವಿಷಯಕ್ಕೆ ತುಂಬ ಸಂತೋಷ ಪಡುತ್ತಿದ್ದರು. ನನ್ನ ಮಗ ನೀನು ನಿಜಕ್ಕೂ ಅದೃಷ್ಟವಂತೆ ಎನ್ನುತ್ತಿದ್ದ. ಅದಕ್ಕೆ ಮಗಳು, ಹೌದು ನಾನು ಅದೃಷ್ಟವಂತೆಯೇ, ಆದರೆ ನಾಳೆ ಮತ್ತೆ ನನ್ನ ಆರೋಗ್ಯ ಹಾಳಾದಾಗ ಅಮ್ಮ ನನ್ನನ್ನು ನೋಡಿ ತುಂಬ ಚಿಂತೆ ಮಾಡ್ತಾಳೆ. ಎಷ್ಟು ದಿನ ಹೀಗೆ ಸುಳ್ಳು ಹೇಳುವುದು ಎಂದಳು ಮಂಜು. ಇನ್ನು ಕೆಲವು ದಿನ ಅಷ್ಟೇ, ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ ಎಂದ. ಅವರ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಇಂದು ನನಗೆ ತಡೆಯಲಾಗಲೇ ಇಲ್ಲ. ನಾನು ಕೊಠಡಿಯ ಬಾಗಿಲನ್ನು ತೆರೆಯಲು ಪ್ರಯತ್ನಿಸಿದೆ. ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಅವರು ಒಳಗಿನಿಂದ ಬಾಗಿಲು ಯಾಕೆ ಹಾಕಿಕೊಂಡಿದ್ದರು? ಈಗ ತಾನೇ ವಾತಾವರಣ ಬದಲಾಗುತ್ತಿತ್ತು. ಬಾಗಿಲು ತೆಗೆದೆಯೇ ಮಲಗಬೇಕಿತ್ತು. ನಾನು ಬಾಗಿಲನ್ನು ಪದೇ ಪದೇ ತಟ್ಟಲು ಶುರು ಮಾಡಿದೆ. ಆದರೆ ನಾನು ಹೀಗೆ ಬಾಗಿಲು ತಟ್ಟುತ್ತಿದ್ದರೂ ಅವರು ಬಾಗಿಲು ತೆರೆಯಲು ಅರ್ಧ ಗಂಟೆ ತೆಗೆದುಕೊಂಡರು. ಆಮೇಲೆ ಬಾಗಿಲು ತೆಗೆದು ನೋಡಿದರೆ ಕೊಠಡಿಯಲ್ಲಿ ಅವರಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಅವರಿಬ್ಬರು ಆಗಷ್ಟೇ ನಿದ್ರೆಯಿಂದ ಎದ್ದವರಂತೆ ಮುಖ ಇಟ್ಟುಕೊಂಡು ಕುಳಿತಿದ್ದರು. ನಾನು ಇಷ್ಟೊಂದು ತಡವಾಗಿ ಯಾಕೆ ಬಾಗಿಲು ತೆಗೆದ್ರಿ ಎಂದು ಗದರಿದೆ. ಅದಕ್ಕೆ ಅವರು, ನಾವು ಮಲಗಿದ್ದೆವು ಅಮ್ಮ ಎಂದರು. ನಾನು, ಸುಳ್ಳು ಹೇಳಬೇಡಿ, ನೀವು ಎಚ್ಚರವಾಗಿದ್ದೀರಿ, ಮಾತನಾಡುತ್ತಿದ್ದೀರಿ ಎಂದೆ. ಅದಕ್ಕವರು, ನಾವು ಯಾಕೆ ಈ ಹೊತ್ತಿನಲ್ಲಿ ಎಚ್ಚರವಾಗಿದ್ದು ಮಾತನಾಡೋಣ, ನಮಗೆ ನಾಳೆ ಪರೀಕ್ಷೆ ಇದೆಯೇ, ಓದೋದಕ್ಕೆ ನಾವು ಮಲಗಿದ್ದೆವು ಎಂದರು. ನನಗೆ ಅವರಿಬ್ಬರ ನಡವಳಿಕೆ ಅರ್ಥವೇ ಆಗುತ್ತಿರಲಿಲ್ಲ. ಮಾತನಾಡಲು ಪದಗಳು ಸಿಗಲಿಲ್ಲ. ಏಕೆಂದರೆ ಅವರಿಬ್ಬರು ಆಗಷ್ಟೇ ಎದ್ದವರಂತೆ ಕುಳಿತಿದ್ದರು. ನಾನು ಆಮೇಲೆ ಅವರಿಗೇನು ಅನ್ನದೇ ಅಲ್ಲಿಂದ ಹೊರಟೇ ಹೋದೆ. ಆದರೆ ಏನೋ ಅನಾಹುತ ನಡೆಯುತ್ತಿದೆ ಎಂಬ ಅನುಮಾನ ನನ್ನನ್ನು ಕಾಡುತ್ತಲೇ ಇತ್ತು. ಒಂದು ದಿನ ನನ್ನ ಮಗಳ ಕೈ ಮೇಲೆ ಕಪ್ಪು ನೀಲಿ ಗಾಯದ ಗುರುತುಗಳನ್ನು ನೋಡಿ ಬೆಚ್ಚಿಬಿದ್ದೆ. ಇವು ಏಟಾದ ಗುರುತುಗಳಾಗಿದ್ದವು. ಆಕೆಗೆ ಏನಾಯಿತು ಎಂದು ಅರ್ಥವಾಗಲೇ ಇಲ್ಲ. ನಾನು ಕೇಳಿದೆ, ಚಾಕು ತಾಗಿತ್ತಾ ಎಂದಳು. ಆದರೆ ಚಾಕು ತಾಗುವುದು ಬೆರಳಿಗೆ, ಕೈ ಮೇಲಲ್ಲವಲ್ಲ. ನನ್ನ ಮಗಳು ನನ್ನಿಂದ ಏನೋ ದೊಡ್ಡ ವಿಷಯ ಮುಚ್ಚಿಡುತ್ತಿದ್ದಳು. ಕೆಲವೊಮ್ಮೆ ಪ್ರಜ್ಞೆ ತಪ್ಪುತ್ತಿದ್ದಳು. ಕೆಲವೊಮ್ಮೆ ಮೈ ಮೇಲೆ ವಿಚಿತ್ರವಾದ ಗುರುತುಗಳಿರುತ್ತಿದ್ದವು. ಇನ್ನು ಕೆಲವೊಮ್ಮೆ ಎದ್ದು ಹಾಸಿಗೆ ಹೊದಿಕೆ ತೊಳೆಯುತ್ತಿದ್ದಳು ಮತ್ತು ನನ್ನನ್ನು ಕೊಠಡಿಗೆ ಸೇರಿಸುತ್ತಿರಲಿಲ್ಲ. ನನ್ನ ಮನಸ್ಸು ಯಾವ ಕಡೆ ಯೋಚಿಸುತ್ತಿತ್ತೋ ಹಾಗೆ ಯೋಚಿಸಲು ನನಗೆ ಇಷ್ಟವೂ ಇರಲಿಲ್ಲ. ತಪ್ಪು ನನ್ನದೇ. ಬೆಂಕಿ ಮತ್ತು ನೀರನ್ನು ಒಂದೇ ಕಡೆ ಇಟ್ಟಿದ್ದು ನಾನು ಮಾಡಿದ್ದ ದೊಡ್ಡ ತಪ್ಪು. ಯುವಕ ಮತ್ತು ಯುವತಿಯನ್ನು ಹೀಗೆ ಒಂದೇ ಕೊಠಡಿಯಲ್ಲಿ ಮಲಗಲು ಬಿಡಬಾರದಿತ್ತು. ಮಂಜು ಶ್ರಾವಣಿಗೆ ಸಾಕು ಅಣ್ಣನಷ್ಟೇ. ವಯಸ್ಸಿಗೆ ಬಂದಾಗ ಮನಸ್ಸು ಬದಲಾಗಲು ಸಮಯ ಹಿಡಿಯುವುದಿಲ್ಲ. ಸಾಕು ಅಣ್ಣ ಎಂದಿಗೂ ಸಾಕು ಅಣ್ಣನೇ. ಹೀಗಿರುವಾಗ ನಾನು ಇವರಿಬ್ಬರನ್ನ ಒಂದೇ ಕೊಠಡಿಯಲ್ಲಿ ಹೇಗೆ ಮಲಗಿಸಿದೆ? ಇದು ನನ್ನದೇ ತಪ್ಪು. ನಾವು ಮಕ್ಕಳನ್ನು ಸರಿಯಾಗಿ ಗಮನಿಸದಿದ್ದರೆ ತೊಂದರೆಗಳು ಬಂದೇ ಬರುತ್ತವೆ. ಒಳ್ಳೆಯದ್ದು ಕೆಟ್ಟದ್ದನ್ನು ನಾವೇ ನೋಡಿಕೊಳ್ಳಬೇಕು. ಮಕ್ಕಳು ಅಜ್ಞಾನಿಗಳು,
ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿಬಿಡುತ್ತಾರೆ. ನನ್ನ ಮನಸ್ಸಿನಲ್ಲಿ ಬಂದ ಆ ಕೆಟ್ಟ ಆಲೋಚನೆಗಳೇನಾದರೂ ನಿಜವಾಗಿದ್ದರೆ ಅದಕ್ಕೆಲ್ಲ ನಾನೇ ಕಾರಣಳಾಗುತ್ತಿದ್ದೆ. ನಾನು ಮಗ ಮತ್ತು ಮಗಳ ಮೇಲೆ ಕಣ್ಣಿಟ್ಟಿದ್ದೆ. ಒಂದು ದಿನ ಮಂಜು ಶ್ರಾವಣಿಗೆ ಏನೇನೋ ತಂದು ಕೊಡುತ್ತಿದ್ದ. ನಾನು ಅಡಗಿ ನಿಂತು ಅವರ ಮಾತು ಕೇಳಿಸಿಕೊಂಡೆ. ಆತ, "ಇಗೋ ನಿನ್ನ ಮಾತ್ರೆ, ಈ ತೊಂದರೆಗಾಗಿ ಈ ಮಾತ್ರೆ ತಗೋ, ಎಲ್ಲವೂ ಸರಿ ಹೋಗುತ್ತದೆ" ಎಂದು ರಹಸ್ಯವಾಗಿ ಮಾತ್ರೆಗಳನ್ನು ಕೊಟ್ಟ. ನನಗೆ ಭಯವಾಯಿತು. ಆತ ಕೊಡುತ್ತಿರುವ ಮಾತ್ರೆಗಳು ಯಾವುವು? ಅವರಿಬ್ಬರು ಸೇರಿ ಯಾವ ತೊಂದರೆಯನ್ನು ಬಗೆಹರಿಸಲು ನೋಡುತ್ತಿದ್ದಾರೆ? ಆ ಮಾತ್ರೆಗಳನ್ನು ನೋಡಿದರೆ ನನಗೇಕೋ ವಿಚಿತ್ರ ಅನಿಸಿತು. ನನ್ನ ಮಗಳು ಆ ಮಾತ್ರೆಗಳನ್ನು ತಕ್ಷಣ ಪಡೆದು ತನ್ನ ಸೆರಗಿನಲ್ಲಿ ಅಡಗಿಸಿಕೊಂಡಳು. ಮಂಜು ರಾತ್ರಿ ಮಲಗುವ ಮುನ್ನ, "ತಗೋ, ನಾಳೆ ನೀನು ಪ್ರಜ್ಞೆ ತಪ್ಪುವುದಿಲ್ಲ" ಎಂದು 2-3 ದಿನ ನನ್ನ ಮಗಳು ನಿಜಕ್ಕೂ ಪ್ರಜ್ಞೆ ತಪ್ಪಲಿಲ್ಲ. ಆದರೆ ಆಮೇಲೆ ಬಹುಶಃ ಈ ಮಾತ್ರೆಗಳು ಮುಗಿದಿರಬೇಕು. ಮತ್ತೆ ಮಾರನೇ ದಿನ ಮಗಳು ಪ್ರಜ್ಞೆ ತಪ್ಪಿ ಬಿದ್ದಳು. ಮಂಜು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಇಂದು ಸತ್ಯ ತಿಳಿದುಕೊಳ್ಳಲು ಅವಕಾಶ ಸಿಕ್ಕಿತ್ತು. ನಾನು ತುಂಬ ಉಪಾಯವಾಗಿ ಮಗಳ ಅಡಿಯಲ್ಲಿದ್ದ ಆ ಹೊದಿಕೆಯನ್ನು ಎಳೆದುಕೊಂಡು ಮಡಚಿ ನನ್ನ ಕೊಠಡಿಗೆ ತಂದೆ. ಪ್ರತಿದಿನ ಬೆಳಗ್ಗೆ ಎದ್ದು ಅವಳು ಈ ಹೊದಿಕೆಯನ್ನು ತೊಳೆಯಲು ಕಾರಣವೇನು ಎಂದು ನನಗೆ ನೋಡಬೇಕಿತ್ತು. ನಾನು ಆ ಹೊದಿಕೆಯನ್ನು ಬಿಡಿಸಿ ನೋಡಿದಾಗ ಮೊದಲು ನನಗೇನೂ ಕಾಣಿಸಲೇ ಇಲ್ಲ. ಆದರೆ ಹತ್ತಿರದಿಂದ ಸೂಕ್ಷ್ಮವಾಗಿ ನೋಡಿದಾಗ ಬೆಚ್ಚಿಬಿದ್ದೆ. ಆ ಹೊದಿಕೆಯ ಮೇಲಷ್ಟು ಸಣ್ಣ ಸಣ್ಣ ಬಿಳಿಯ ಬಣ್ಣದ ರೋಮಗಳಿದ್ದವು. ಪೂರ್ತಿ ಹೊದಿಕೆ ರೋಮಗಳಿಂದ ತುಂಬಿತ್ತು. ಇವು ಯಾರ ರೋಮಗಳು ಎಂದು ನನಗೆ ಅರ್ಥವಾಗಲೇ ಇಲ್ಲ. ಏಕೆಂದರೆ ಇವು ತುಂಬ ಸಣ್ಣದಾಗಿ ಬಿಳಿಯ ರೋಮಗಳಾಗಿದ್ದವು. ಆಶ್ಚರ್ಯವಾಯಿತು. ಇದೆಲ್ಲ ಏನು ನಡೆಯುತ್ತಿದೆ ಎಂದು ಯೋಚಿಸುತ್ತಿದ್ದೆ. ನಾನು ಮಕ್ಕಳ ಮೇಲೆಯೇ ಗಮನವಿಟ್ಟಿದ್ದರಿಂದ ತಲೆಯಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತಿದ್ದವು. ಆದರೆ ಯಾವ ನಿರ್ಧಾರಕ್ಕೂ ಬರಲಿಲ್ಲ. ಅಷ್ಟರಲ್ಲಿ ನಾನು ಹೊದಿಕೆಯನ್ನು ನೋಡಿರುವ ವಿಷಯ ಶ್ರಾವಣಿಗೆ ತಿಳಿದೇ ಹೋಯಿತು. ಅವಳು ನನ್ನ ಹತ್ತಿರ ಬಂದು ಗಾಬರಿಯಿಂದ ಕುಳಿತಳು. ನಾನು, "ಏನಾಯಿತು ಮಗಳೇ, ಯಾಕೆ ಚಿಂತೆಯಲ್ಲಿದ್ದೀಯಾ" ಎಂದು ಕೇಳಿದೆ. ಅದಕ್ಕವಳು, "ಅಮ್ಮ, ಆ ಹೊದಿಕೆ ಎಲ್ಲಿದೆ" ಅಂದಳು. ನಾನು, "ಅದನ್ನು ತೊಳೆದು ಹಾಕಿದ್ದೇನೆ" ಎಂದೆ. ಅವಳು ಎದ್ದು ಹೋಗಲು ನೋಡಿದಾಗ ನಾನು ಅವಳ ಕೈ ಹಿಡಿದು ತಡೆದೆ. "ನಾನು ಎಲ್ಲವನ್ನ ನೋಡಿದ್ದೇನೆ. ಆ ಹೊದಿಕೆಯಲ್ಲಿದ್ದುದು ಏನು ಎಂದು ನನಗೆ ಹೇಳು. ಇಷ್ಟು ದಿನಗಳಿಂದ ನನ್ನಿಂದ ಏನು ಮುಚ್ಚಿಡುತ್ತಿದ್ದೀಯಾ? ನನ್ನ ತಲೆಯಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳು ಬರುತ್ತಿವೆ" ಎಂದೆ. ಆಗ ಮಗಳು ನನ್ನ ಪಕ್ಕ ಕುಳಿತು ಹೇಳಿದ ಮಾತು ಕೇಳಿ ನನ್ನ ಕಾಲಡಿಯ ನೆಲವೇ ಸರಿದು ಹೋದಂತಾಯಿತು. ಶ್ರಾವಣಿ ಹೇಳಿದಳು, "ಅಮ್ಮ, ನೀನು ಅಂದುಕೊಳ್ಳುತ್ತಿರುವುದು ಯಾವುದು ನಿಜವಲ್ಲ. ನಮ್ಮ ಮನೆಯ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಂಗಡಿ ನಡೆಯುತ್ತಿಲ್ಲ. ಅಣ್ಣನಿಗೆ ಹೆಚ್ಚು ಸಂಪಾದನೆ ಇರಲಿಲ್ಲ. ನಮಗೆ ಮಾಡುವಂತಹ ಕೆಲಸ ಯಾವುದು ಸಿಗುತ್ತಿರಲಿಲ್ಲ. ಆಗ ಅಣ್ಣನ ಗೆಳೆಯನೊಬ್ಬ ನನಗೊಂದು ಕೆಲಸ ಕೊಟ್ಟ. ಆತನ ಬಳಿ ಕೆಲವು ನಾಯಿ, ಬೆಕ್ಕಿನ ತಳಿಮರಿಗಳಿದ್ದವು. ಅವುಗಳನ್ನು ಕಾಯುವುದು ಆತನಿಂದ ಆಗುತ್ತಿರಲಿಲ್ಲ. ಹಾಗಾಗಿ ಆ ಮರಿಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ನಮಗೆ ಕೊಟ್ಟಿದ್ದ ಮತ್ತು ಅದಕ್ಕೆ ಒಳ್ಳೆಯ ಹಣ ಕೊಡುವುದಾಗಿ ಹೇಳಿದ್ದ. ಅಣ್ಣ ಹಗಲೆಲ್ಲ ಕೆಲಸ ಮಾಡುತ್ತಿದ್ದ. ರಾತ್ರಿ ಆತನಿಗೆ ವಿಶ್ರಾಂತಿ ಬೇಕಿತ್ತು. ಹಾಗಾಗಿ ಆ ಬೆಕ್ಕಿನ ಮರಿಗಳನ್ನು ರಾತ್ರಿ ನಮ್ಮ ಕೊಠಡಿಗೆ ತರುತ್ತಿದ್ದ. ನಾನು ರಾತ್ರಿಯೆಲ್ಲ ಅವುಗಳನ್ನು ನೋಡಿಕೊಳ್ಳುತ್ತಿದ್ದೆ. ಅವುಗಳ ಮೈ ಮೇಲಿನ ಬಿಳಿ ರೋಮಗಳೆಲ್ಲ ಪ್ರತಿದಿನ ಹೊದಿಕೆ ಅಂಟಿಕೊಳ್ಳುತ್ತಿದ್ದವು. ನಿಮಗೆ ಸಾಕು ಪ್ರಾಣಿಗಳು ಎಂದರೆ ಇಷ್ಟವಿಲ್ಲ. ಜೊತೆಗೆ ನಾವು ಈ ಕೆಲಸ ಮಾಡುತ್ತಿದ್ದೇವೆ ಎಂದು ನಿನಗೆ ತಿಳಿಸುವುದು ನಮಗೂ ಇಷ್ಟವಿರಲಿಲ್ಲ. ಆದರೆ ಆಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ, ನನಗೆ ಆ ಬೆಕ್ಕಿನ ಮರಿಗಳ ರೋಮದಿಂದ ಅಲರ್ಜಿ ಆಗುತ್ತಿತ್ತು. ಆ ಅಲರ್ಜಿಯಿಂದಾಗಿಯೇ ನಾನು ಬೆಳಗ್ಗೆ ಪ್ರಜ್ಞೆ ತಪ್ಪಿ ಬೀಳುತ್ತಿದ್ದೆ. ಅಣ್ಣ ನನಗೆ ತಂದುಕೊಟ್ಟಿದ್ದು ಆ ಅಲರ್ಜಿ ಕಡಿಮೆಯಾಗುವ ಮಾತ್ರೆಗಳೇ ಹೊರತು ಬೇರೇನೂ ಅಲ್ಲ. ಅಮ್ಮ, ಅಣ್ಣನ ಆ ಗೆಳೆಯ ತುಂಬ ಶ್ರೀಮಂತ. ಆತ ನಮಗೆ ದಿನಕ್ಕೆ 1000 ರೂಪಾಯಿ ಕೂಲಿ ಕೊಡುತ್ತಿದ್ದ. ಇಂದು ಆ ಮರಿಗಳನ್ನು ಇಟ್ಟುಕೊಳ್ಳುವ ಕೊನೆಯ ದಿನವಾಗಿತ್ತು. ಆತ ಆ ಮರಿಗಳನ್ನು ತೆಗೆದುಕೊಂಡು ಬೇರೆ ಊರಿಗೆ ಹೊರಟು ಹೋದ. ನಾವು ಸಂಪಾದಿಸಿದ ಈ ಹಣದಿಂದ ಆ ಕುಸಿದು ಬಿದ್ದ ಕೊಠಡಿಯ ಚಾವಣಿಯನ್ನು ಸರಿ ಮಾಡಬಹುದು
ಮತ್ತು ಮನೆಗೆ ರೇಷನ್ ತರಬಹುದು. ನಿನಗೆ ಪ್ರಾಣಿಗಳು ಎಂದರೆ ಇಷ್ಟವಿಲ್ಲವೆಂದು ನಾವು ಈ ವಿಷಯವನ್ನು ಮುಚ್ಚಿಟ್ಟೆವು. ಆದರೆ ನೀನು ನಮ್ಮ ಬಗ್ಗೆ ಏನೇನೋ ಕೆಟ್ಟದ್ದಾಗಿ ಯೋಚಿಸಿಯೇ ಬಿಟ್ಟೆಯಾ? ನೀನು ಆಡಿದ ಮಾತುಗಳು ನನ್ನ ಎದೆಗೆ ಬಾಣದಂತೆ ನಾಟಿದ್ದವು. ಮಂಜು ನನಗೆ ಸಾಕು ಅಣ್ಣ ಇರಬಹುದು, ಆದರೆ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡಿಕೊಂಡಿದ್ದಾನೆ. ಆತನ ತಂದೆ ತೀರಿ ಹೋಗಿದ್ದಾರೆ. ಆತನಿಗೆ ನಮಗಿಂತ ಶ್ರೀಮಂತ ಸಂಬಂಧಿಕರಿದ್ದಾರೆ. ಆತ ಅವರ ಬಳಿ ಹೋಗಿ ಇರಬಹುದಿತ್ತು. ಆದರೂ ನಮ್ಮನ್ನು ಒಂಟಿಯಾಗಿ ಬಿಡಬಾರದೆಂದು ನಮ್ಮ ಜೊತೆಯೇ ಇದ್ದಾನೆ. ಆತ ನನ್ನನ್ನು ಸ್ವಂತ ತಂಗಿಯಂತೆಯೇ ನೋಡಿಕೊಂಡಿದ್ದಾನೆ. ಎಂದಿಗೂ ತಪ್ಪಾಗಿ ನಡೆದುಕೊಂಡಿಲ್ಲ. ಹಗಲೆಲ್ಲ ಕಷ್ಟಪಟ್ಟು ದುಡಿಯುತ್ತಿದ್ದ. ಆತನಿಗೆ ರಾತ್ರಿಯಾದರೂ ವಿಶ್ರಾಂತಿ ಸಿಗಲಿ ಎಂದು ನಾನು ರಾತ್ರಿ ಆ ಮರಿಗಳನ್ನು ನೋಡಿಕೊಳ್ಳಲು ಒಪ್ಪಿದೆ ಎಂದಳು. ಇದನ್ನು ಕೇಳಿ ನನಗೆ ತೀವ್ರ ಪಶ್ಚಾತ್ತಾಪವಾಯಿತು. ನನ್ನ ಮೇಲೆಯೇ ನನಗೆ ಅಸಹ್ಯವೆನಿಸಿತು. ನನ್ನ ಮಕ್ಕಳ ಬಗ್ಗೆ ನಾನು ಎಷ್ಟೊಂದು ಕೆಟ್ಟದ್ದಾಗಿ ಯೋಚಿಸಿದೆ. ನನ್ನ ಮಕ್ಕಳು ನಾನು ಅಂದುಕೊಂಡಕ್ಕಿಂತ 1000 ಪಾಲು ಒಳ್ಳೆಯರು. ಈ ವಿಷಯವನ್ನು ನಾವು ಮಂಜುವಿಗೆ ತಿಳಿಸಲಿಲ್ಲ. ಶ್ರಾವಣಿಯು ಆತನಿಗೆ ಏನನ್ನೂ ಹೇಳಲಿಲ್ಲ. ಏಕೆಂದರೆ ಈಗ ಆ ಕೆಲಸ ಮುಗಿದು ಹೋಗಿತ್ತು. ಆತನ ಕಣ್ಣಿನಲ್ಲಿ ನಾನು ಇನ್ನಷ್ಟು ಸಣ್ಣವಳಾಗಲು ಬಯಸಲಿಲ್ಲ. ಕೆಲವೇ ದಿನಗಳಲ್ಲಿ ಮಂಜು ಆ ಕೊಠಡಿಯ ಚಾವಣಿಯನ್ನು ಸರಿ ಮಾಡಿಸಿದ. ಈಗ ನಮ್ಮ ಮನೆಯ ಕೊಠಡಿ ಸರಿಯಾಯಿತು. ನಿಧಾನವಾಗಿ ನಾವೆಲ್ಲರೂ ಶ್ರಮಿಸಿದೆವು. ಮಗಳು ಮನೆಯಲ್ಲಿಯೇ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದಳು. ನಮ್ಮ ಕುಟುಂಬದ ಸ್ಥಿತಿ ಸುಧಾರಿಸಿತು. ಕಷ್ಟಗಳೆಲ್ಲ ದೂರವಾದವು. ವಿಧಿ ನನಗೆ ಎಷ್ಟೇ ಕಷ್ಟ ಕೊಟ್ಟರೂ ಕೊನೆಗೆ ಇಂತಹ ಒಳ್ಳೆಯ ಮಕ್ಕಳನ್ನು ಕೊಟ್ಟಿದ್ದಾನಲ್ಲ ಎಂಬುವುದೇ ಸಮಾಧಾನ. ಅವರು ಸ್ವಂತ ಇರಲಿ ಸಾಕು, ಮಕ್ಕಳೇ ಇರಲಿ. ದೇವರಿಚ್ಛೆಯಿಂದ ಇಬ್ಬರು ತುಂಬ ಶ್ರಮಜೀವಿಗಳು ಮತ್ತು ತಿಳುವಳಿಕೆಯುಳ್ಳವರು. ತಂದೆಯ ಆಸರೆ ಇಲ್ಲದಿದ್ದರೂ ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆದರು. ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ಅಂದುಕೊಂಡಂತೆಯೇ ಯಾವುದೇ ಅನಾಹುತ ನಡೆಯಲಿಲ್ಲ. ಆದರೆ ಒಂದು ವೇಳೆ ಹಾಗಾಗಿದ್ದರೆ ನಾನು ಎಲ್ಲಿಗೆ ಹೋಗುತ್ತಿದ್ದೆ? ಕೊನೆಗೆ ನಾನು ಹೇಳುವುದಷ್ಟೇ, ದೇವರು ಏನು ಬಯಸುತ್ತಾನೋ ಅದು ನಡೆಯುತ್ತದೆ. ನನ್ನ ಮಕ್ಕಳು ಬುದ್ಧಿವಂತರು. ಆದರೂ ಪ್ರತಿಯೊಬ್ಬ ತಾಯಿಗೂ ನಾನು ಹೇಳುವುದು ಏನೆಂದರೆ, ಹೆಣ್ಣು ಗಂಡು ಮಕ್ಕಳು ವಯಸ್ಸಿಗೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಕ್ಕಳಿಗೆ ಪ್ರೀತಿ ಕೊಡುವುದರ ಜೊತೆಗೆ ಸ್ವಲ್ಪ ಶಿಸ್ತು, ಎಚ್ಚರಿಕೆಯೂ ಇರಲಿ. ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರ ಮಲಗುವ ವ್ಯವಸ್ಥೆಯನ್ನು ಬೇರೆ ಬೇರೆಯಾಗಿ ಮಾಡುವುದು ಒಳಿತು. ನಮ್ಮ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.